ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ नमः. जयाच्या जनी जन्म नामार्थ झाला, जयाने सदा वासनामात केला, जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 6 ಸೆಪ್ಟೆಂಬರ್. ಎಲ್ಲರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ತಾಯಿ ಹಾಗೂ ಗಣೇಶ ತಾಯಿ ಜ್ಞಾನ ಕೊಡುವವಳು, ಗಣೇಶ ಬುದ್ಧಿದಾಯಕ. ನಮ್ಮ ಬುದ್ಧಿಯಲ್ಲಿರುವ ವಿವೇಕವನ್ನು ಜಾಗೃತ ಮಾಡಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಲಿ ಅಂತ ಅವನ ಚರಣದಲ್ಲಿ ಎಲ್ಲರ ಸಲುವಾಗೂ ಲೋಕ ಸಮಸ್ತ ಸುಖಿನೋ ಭವಂತು ಪ್ರಾರ್ಥನೆ ಮಾಡುತ್ತಾ ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು, ರಾಮನು ಕರ್ತ ಎಂಬ ಭಾವನೆಯಿಂದ ಸಮಾಧಾನ ಸಿಗುತ್ತದೆ. ರಾಮನು ಕರ್ತ, ಎಲ್ಲವೂ ಇದೇನು ನಡೀತಾ ಇದೆಯೋ ನಮ್ಮ ಪ್ರಪಂಚ, ನಮ್ಮ ಜೀವನ ಪೃಥ್ವಿ ಮೇಲೆ ಬಂದ ಮೇಲೆ ಪ್ರತಿಯೊಂದಕ್ಕೂ ಕಾರಣ ರಾಮನೇ ಅಂತ ಭಾವನೆಯಿಂದ ನಾವು ನಮ್ಮ ಜೀವನವನ್ನು ನಡೆಸ್ತಾ ಹೋದರೆ ಸಮಾಧಾನ ಸಿಗುತ್ತದೆ. ಏನು ಹೇಳ್ತಾರಪ್ಪ, ಬೆಳಕಿನ ಸಮಯವು ನಿಜವಾಗಿಯೂ ಬಹಳ ಉತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ಯಾರಾದರೂ ಮಾನಸ ಪೂಜೆ ಮಾಡುತ್ತಿದ್ದರೆ ಅದು ಅತ್ಯಂತ ಸಫಲವಾಗುತ್ತದೆ. ಮಾನಸ ಪೂಜೆಗೆ ಬಹಳ ಮಹತ್ವವಾಗಿದೆ. ಬಾಕಿ ಏನು ನಾವು ಪೂಜೆ ಮಾಡ್ತೀವೋ, ಬಾಹ್ಯವಾಗಿ ಏನು ಮಾಡ್ತಿರೋ ಶಿಷ್ಟಾಚಾರದಿಂದ ಷೋಡೋಪಚಾರ ಪೂಜೆಗಳೇನು ಮಾಡ್ತೀವೋ ಬಾಹ್ಯಾಂಗದಿಂದ ಬಾಹ್ಯಕ್ರಿಯೆ ಆಗುತ್ತೆ. ಅಲ್ಲಿ ಬಹಳಷ್ಟು ಸಮಯದಲ್ಲಿ ಯಾಂತ್ರಿಕವಾಗಿ ನಾವೇನಂತೀವಿ ಅದಕ್ಕೆ ಮೆಕ್ಯಾನಿಕಲ್ ಆಗಿ ಮಾಡಬೇಕು, ಪೂಜೆ ಮಾಡಬೇಕು. ಆಫೀಸ್ ಹೋಗೋಕ್ಕಿಂತ ಲೇಟ್ ಆಗ್ತಿದೆ, ಬೆಳಗ್ಗೆ ಏಳಕ್ಕಾಗೋದಿಲ್ಲ. ಅದಕ್ಕೆ ಮಹಾರಾಜರು ಏನಂತಾರಪ್ಪ, ಮಾನಸ ಪೂಜೆ ಯಾರು ಮಾಡ್ತಾರೋ ಬೆಳಗ್ಗೆ ಹೊತ್ತಿನಲ್ಲಿ, ಬೆಳಗಿನ ಜಾವ ಎದ್ದು 4 ಗಂಟೆ 5 ಗಂಟೆಗೆ 5:30 ಸಮಯದಲ್ಲಿ ಅದು ಬಹಳ ಸಫಲವಾಗುತ್ತದೆ. ಶ್ರೇಷ್ಠವಾದ ಪೂಜೆ. ಅಲ್ಲಿ ಯಾವ ಥರವಾದ ನಿಮಗೆ ಉಪಕರಣ ಬೇಕಾಗಿಲ್ಲ, ಹೂ ಬೇಡ, ಹಣ್ಣು ಬೇಡ, ನೈವೇದ್ಯ ತೋರಿಸಂಗಿಲ್ಲ. ಮಾನಸಿಕವಾಗಿ ಎಲ್ಲವನ್ನು ಪೂಜೆ ಮಾಡೋದು. ಅಲ್ಲಿ ಬಾಹ್ಯಕ್ರಿಯೆ ಏನೂ ಇನ್ವಾಲ್ವ್ ಇಲ್ಲ. ಅಲ್ಲಿ ಬೇರೆ ಜನರು ಈ ಸಮಯದಲ್ಲಿ ಮಲಗಿರಬಹುದು, ಇನ್ನೂ ಕೆಲವರು ಮನೋರಾಜ್ಯದಲ್ಲಿ ಮುಳುಗಿರಬಹುದು. ಆದರೆ ನೀವು ಸಾಧನೆ ಮಾಡುವುದು ಬಹಳ ಉತ್ತಮ. ಯಾರು ಸಾಧನೆ ಮಾಡ್ತಾರೋ ಅವ್ರಿಗೆ ಹೇಳ್ತಾರೆ ಮಹಾರಾಜರು. ಬಾಕಿ ಜನ ಆ ಸಮಯದಲ್ಲಿ ಮಲ್ಕೊಂಡಿರ್ಬೋದು, ಪ್ರಾಪಂಚಿಕ ಜನ. ಹಾಗೂ ಮನೋರಾಜ್ಯದಲ್ಲಿ ಕಲ್ಪನಾ ಲೋಕದಲ್ಲೇ ಇರ್ತಾರವರು. ಆರಾಮಾಗಿ ಹೇಳೋಣ ಬಿಡ್ರಿ, ಎದ್ದೇನು ಮಾಡಬೇಕಾಗಿದೆ, ಹಾಗೆ ಹೀಗೆ ಅಂತ. ಆದರೆ ಸಾಧನೆ ಮಾಡುವುದು ಬಹಳ ಉತ್ತಮ. ಬೆಳಗಿನಿಂದ ರಾತ್ರಿ ಮಲಗುವವರೆಗೂ ರಾಜನೇ ಆಗಿರಲಿ ಅಥವಾ ರಂಕನೇ ಆಗಿರಲಿ, ಎಲ್ಲರದ್ದು ಒಂದೇ ಧಡಪಡ ಆಗಿ ನಡೆದಿರುತ್ತದೆ. ಅದೇನೆಂದರೆ ಸಮಾಧಾನ ಪಡೆಯುವುದು. ನಾವೆಲ್ಲರೂ ಬೆಳಗಿನ ಸಂಜೆ ತನಕ ಏನು ಧಡ್ಪಡ ಮಾಡ್ತಿರ್ತೀವಿ. ಇವತ್ತು ಹಬ್ಬದ ಗಲಾಟೆ, ಗೌರಿ ಹಬ್ಬ, ಗಣೇಶನ ಹಬ್ಬ, ಸೀರೆ ತೊಗೋಬೇಕು, ಡ್ರೆಸ್ ತೊಗೋಬೇಕು, ಮನೆಯಲ್ಲಿ ಮೆಹಮಾನ್ ಬರ್ತಾರೆ, ತಿನ್ನುವ ಪದಾರ್ಥ ಮಾಡಬೇಕು, ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ ಮಾಡಬೇಕು, ಗಣೇಶನಿಗೆ ನೈವೇದ್ಯ ತೋರಿಸ್ಬೇಕು. ಇದೆಲ್ಲ ಮಾಡೋದ್ರಿಂದ ನಮಗೇನು ಸಿಗತ್ತೆ? ಆನಂದ, ಸಮಾಧಾನ ಸಿಗತ್ತೆ. ಅದಕ್ಕೆ ನಾವು ಎಲ್ಲರೂ ಧಡ್ಪಡೆ ಮಾಡ್ತಿರ್ತೀವಿ. ಪ್ರತಿಯೊಬ್ಬನ ಜೀವನದಲ್ಲಿ ಸಮಾಧಾನದ ಒಲವು ಇದ್ದೇ ಇರುತ್ತದೆ. ಎಲ್ಲರೂ ರಾತ್ರಿ ಮಲ್ಕೊಂಡಾಗ ನಿದ್ದೆ ಬಂತಪ್ಪ ಚೆನ್ನಾಗಿ, ಏನಾಯ್ತು ನನಗೆ? ಸಮಾಧಾನ. ರಾತ್ರಿ ಮಧ್ಯದಲ್ಲೇ 1 ಗಂಟೆಗೆ ಗೆದ್ದೆ, 3 ಗಂಟೆಗೆ ಗೆದ್ದೆ, 4 ಗಂಟೆಗಾದರೆ ಏನಾಗತ್ತಲ್ಲ ಮನಸ್ಸು? ಎಚ್ಚರ ಇದ್ದಾಗ ಕಿರಿಕಿರಿ, ಬಾಡಿಗೆ ರೆಸ್ಟ್ ಸಿಗಲಿದ್ದಾಗ ಕಿರಿಕಿರಿ ಆಗತ್ತದು. ಆದರೆ ಎಲ್ಲರಿಗೂ ಸಮಾಧಾನನೇ ಬೇಕಾಗಿರೋದು. ಪ್ರಪಂಚದಲ್ಲಿ ಯಾರು ಮನುಷ್ಯ ಕೇಳಿದ್ರೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಿದ್ರೆ ಸಾಕಾಗಿದೆಯಪ್ಪ ಅಂತ ಬಾಯಲ್ಲಿ ಫಸ್ಟ್ ಬರೋದು ಮಾತು. ಈ ಗೋಳಾಟ ಬೇಡಪ್ಪ, ನೆಮ್ಮದಿ ಬೇಕು ನನಗೆ ಅಂತ. ವಾಸ್ತವಿಕವಾಗಿ ನಿಜವಾದ ಸಮಾಧಾನವು ಏನನ್ನೂ ಅವಲಂಬಿಸಿರುವುದಿಲ್ಲ. ರಾಮನೇ ಕರ್ತ ಎಂಬ ಭಾವನೆಯನ್ನು ಹೊಂದುವುದರಿಂದಲೇ ಅದು ಸಿಗುತ್ತದೆ. ಸಮಾಧಾನ ಸಂಪಾದಿಸುವ ಒಂದು ಅತ್ಯಂತ ಸುಲಭ ಸಾಧನೆಯನ್ನು ಸರ್ವಸಂತರು ತಾವು ಸ್ವತಃ ಅನುಭವ ಪಡೆದುಕೊಂಡು ನಮಗೆ ಹೇಳಿರುತ್ತಾರೆ. ಅವ್ರು ಸ್ವತಃ ಅನುಭವ ಪಡ್ಕೊಂಡ್ರು ಸಂತರು, ಅದನ್ನು ನಮಗೆ ಕೊಟ್ಟೆ. ನಾವೇನೂ ಕಷ್ಟಪಡೋಂಗಿಲ್ಲ. ನೋಡಿದ್ರೆ ಸಂತರ ಹತ್ರ ಹೋದ್ವಾ ಒಮ್ಮೆ, ನಮ್ಮ ಮುಕ್ಕಾಲು ಕೆಲಸ ಅಲ್ಲ ಫುಲ್ ಕೆಲಸ ಆಗೋಗಿರುತ್ತೆ. ಯಾಕಪ್ಪ? ಯಾಕೆಂದರೆ ಅವ್ರು ಸಾಕ್ಷಾತ್ಕಾರ ಪಡ್ಕೊಂಡು ಭಗವಂತನನ್ನು ನಮಗೆ ಆ ನಾಮವನ್ನು ಸುಲಭವಾಗಿ ತೊಗೊಳಪ್ಪ, ಫ್ರೀ ಆಫ್ ಕಾಸ್ಟ್. ಅದಕ್ಕೆ ನಾವೇನು ಕೊಡಬೇಕಾಗಿಲ್ಲ ಅವರಿಗೆ. ಅವ್ರು ನಮ್ಮ ಹತ್ರ ಏನು ಬೇಡಿಕೆ ಅಪೇಕ್ಷೆ ಮಾಡಿರೋದಿಲ್ಲ.
ಯಾವ ಥರವಾದ ಒಂದು ಅಪೇಕ್ಷೆ ಇಲ್ಲದ ಅಪೇಕ್ಷೆ ರಹಿತವಾದ ಅತ್ಯಂತ ಭಾವಪೂರ್ಣವಾಗಿ ಪ್ರೀತಿಯಿಂದ ನಾಮವನ್ನು ನಮಗೆ ಕೊಡ್ತಾರೆ. ತಗೊಳ್ರಪ್ಪ, ಕೊಟ್ಟಿದ್ದೀನಿ, ಆಸ್ತಿ ಕೊಟ್ಟಿದ್ದೀನಿ, ಜನ್ಮ ಜನ್ಮಾಂತರದ ಆಸ್ತಿಯನ್ನು ಕೊಟ್ಟು ನಿನಗೆ ಬಿಡುಗಡೆ ಮಾಡಿಕೊಳ್ಳಿಕ್ಕೆ. ಅದೇನೆಂದರೆ ನಾಮಸ್ಮರಣೆ. ನಿಜವಾದ ನೀರಡಿಕೆಯಾಗಿದ್ದರೆ ಸಹಜವಾಗಿ ಯಾವುದೇ ನದಿಯ ನೀರನ್ನು ಕುಡಿದರೂ ನೀರಡಿಕೆ ಇಂಗುತ್ತದೆ. ಅದರಂತೆ ನಿಜವಾದ ತಳಮಳವಿದ್ದರೆ ಸಹಜವಾಗಿ ನಾಮಸ್ಮರಣೆ ಮಾಡುವುದರಿಂದಲೇ ಸಮಾಧಾನ ಪ್ರಾಪ್ತವಾಗುತ್ತದೆ. ನಮಗೇನೂ ಬೇಕಾಗಿಲ್ಲ. ಯಾವ ವೇದ ಶಾಸ್ತ್ರ ಪುರಾಣ ಕಲ್ತ್ಕೋಬೇಕು, ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಬೇಕು, ಏನೂ ಇಲ್ಲ. ನಮಗೇನು ಬರೋದಿಲ್ಲಪ್ಪ. ಸಂಸ್ಕೃತ ಬರೋದಿಲ್ಲ, ಮರಾಠಿ ದೊಡ್ಡ ದೊಡ್ಡ ಮರಾಠಿ ಶಬ್ದಗಳು ಬರೋದಿಲ್ಲ, ಏನೂ ಬರೋದಿಲ್ಲ ಅಂದ್ಕೊಂಬೋಣ. ನಾವೇನು ಮಾಡಬೇಕು ಅವಾಗ? ಸರಳವಾಗಿ ಗುರು ಕೊಟ್ಟಿದ್ದ ನಾಮಸ್ಮರಣೆ ಮಾಡ್ತಾ ಹೋದರೆ ಆ ನಾಮಸ್ಮರಣೆನೇ ನಮಗೇನು ಕೊಡುತ್ತಪ್ಪ? ನಿಜವಾದ ಸುಖ, ನಿಜವಾದ ಸಮಾಧಾನ ಕೊಟ್ಟು ಇಲ್ಲಿ ಅಂತರಾಳದಲ್ಲಿ ನಮ್ಮ ಮನಸ್ಸು ಶಾಂತವಾಗೋಗುತ್ತೆ. ಓಷನ್ ಬೆಡ್ಡಲ್ಲಿ ಹೆಂಗೆ, ಯಾವ ರೀತಿಯಲ್ಲಿ ಸಮುದ್ರದ ತಳಹದಿದಲ್ಲಿ ನೋಡಿದ್ರೆ ಅದು ಶಾಂತವಾಗಿರುತ್ತೋ, ಯಾವ ಥರವಾದ ಬಬಲ್ ಏರ್ತಿರಲಿಲ್ಲ, ಕಲ್ ಮೇಲೆ ಹಾಕಿದಾಗ ಅಲ್ಲಿಂದ ಮೇಲ್ಗಡೆ ಸರ್ಫೇಸ್ನಲ್ಲಿ ಬಬಲ್ ಬರ್ತಿರತ್ತೆ. ಅದೇ ರೀತಿ ಮನಸ್ಸಿನಲ್ಲಿ ವೃತ್ತಿ ಮೇಲ್ಗಡೆ ಬರ್ತಿರ್ತಾವೆ, ಆದರೆ ಒಳಗೆ ಸಂತವಾಗಿರ್ತಾನೆ ಪರಮಾತ್ಮ. ಅಂದರೆ ನಾವು ಹಾಗೆ ಆಗಬೇಕು. ಅದು ನಾಮಸ್ಮರಣೆಯಿಂದ ಸಾಧ್ಯ. ಬೆಳಗ್ಗಿನ ಸಮಯವು ಅಭ್ಯಾಸಕ್ಕೆ ಉತ್ತಮವಾದದ್ದೆಂದು ಹೇಳುತ್ತಾರೆ. ಆದ್ದರಿಂದ ನಾವು ಕೂಡ ಈ ನಾಮಸ್ಮರಣೆಯ ಅಭ್ಯಾಸವನ್ನು ಬೆಳಗಿನಿಂದಲೇ ಪ್ರಾರಂಭಿಸೋಣ. ಕಾಕಡಾರತಿ ಆಯಿತೇನೆಂದರೆ ದೇವರ ಸ್ಮರಣೆಯನ್ನು ಮುಗಿಸಬೇಕೆಂದು ಅರ್ಥವಲ್ಲ, ಅಥವಾ ನಿರಂತರ ಕಾಕಡಾರತಿಯನ್ನು ಮಾಡುತ್ತಾ ಇರಬೇಕೆಂದೂ ಅಲ್ಲ. ಕಾಕಡಾರತಿ ಆಯಿತು, ಇನ್ನು ಮುಗೀತು, ಸಾಕಿನ ಇನ್ನೇನೂ ಇಲ್ಲ, ಅಥವಾ ಕಾಕಡಾರತಿನೇ ಮಾಡ್ತಾ ಇರೋದು, ಅದು ಅಲ್ಲ. ಭಗವಂತನ ಅಖಂಡ ಸ್ಮರಣೆ ಹಾಗೂ ಭಾವವಿರಬೇಕು. ಇದರಲ್ಲಿಯೇ ಎಲ್ಲವೂ ಅಡಕವಾಗಿದೆ. ನೀವು ಅತ್ಯಂತ ಆಸ್ಥೆಯಿಂದ ಹಾಗೂ ತಳಮಳದಿಂದ ಈ ಅಭ್ಯಾಸ ನಡೆಸುವುದರಿಂದ ನನಗೆ ವಿಶ್ವಾಸವಿರುತ್ತದೆ. ಇದರಿಂದ ರಾಮನು ನಿಮ್ಮ ಕಲ್ಯಾಣ ಮಾಡುತ್ತಾನೆ. ಮಹಾರಾಜರು ಹೇಳ್ತಾರೆ, ನನಗೆ ವಿಶ್ವಾಸ ಇದೆಯಪ್ಪ, ನೀವು ಅತ್ಯಂತ ಅಭ್ಯಾಸವನ್ನು ಅತ್ಯಂತ ತಳಮಳದಿಂದ ಆಸ್ಥೆಯಿಂದ ನಿಷ್ಠೆಯಿಂದ ಮಾಡಿದ್ರೆ ರಾಮ ಕಲ್ಯಾಣ ಮಾಡೇ ಮಾಡುತ್ತಾನೆ. ನಾಮ ತೆಗೆದುಕೊಳ್ಳುವಾಗ ಬೇರೆ ವಿಚಾರಗಳು ಮನಸ್ಸಿನಲ್ಲಿ ಬರುತ್ತವೆ ಎಂದು ಎಲ್ಲರೂ ತಕರಾರು ಇರುತ್ತದೆ. ಆದರೆ ನಾವು ಅವುಗಳ ಕಡೆಗೆ ಗಮನ ಕೊಡಬಾರದು. ತಕರಾರು ಎಲ್ಲರೂ ಹೇಳೋದೇನು? ನಾಮಸ್ಮರಣೆ ಮಾಡೋಕ್ಕೆ ಶುರು ಮಾಡಿದ್ರೆ ರೀ ಆ ವಿಚಾರ ಈ ವಿಚಾರ, ನಾಳೆ ನಮ್ದು ಏನಾಗತ್ತೆ ರೀ, ನಾವು ಪೇಷಂಟ್ ಇದ್ದೀವಿ, ನಮ್ಮದು ಮೆಡಿಸಿನ್ ತೊಗೋಬೇಕು, ದುಡ್ಡು ಯಾರು ಕೊಡ್ತಾರೆ ರೀ, ಅದೇನು ಇದೇನು, 108 ವಿಚಾರಗಳು ಬರ್ತಾ ಇರುತ್ತೆ. ಯಾವಾಗ ನಾಮಸ್ಮರಣೆ ಶುರು ಮಾಡ್ತೀವೋ ಅಲ್ಲಿ ತನಕ ಸುಮ್ಮನೆ ಇರುತ್ತದು ಮನಸ್ಸದು. ನಾಮಸ್ಮರಣೆ ಶುರು ಮಾಡಿದ್ರೆ ಯಾಕೆ ಈ ವಿಚಾರ ಬರುತ್ತಪ್ಪ? ನಾವು ಅದಕ್ಕೆ ತಕರಾರು ಮಾಡಬಾರ್ದು. ಒಳಗೆ ಏನೇನು ವಿಚಾರಗಳಿದೆಯೋ ಆ ನಾಮಸ್ಮರಣೆ ಪವಿತ್ರ, ಶ್ರೇಷ್ಠವಾದದ್ದು, ಹಾಗೆ ಪವರ್ಫುಲ್ ಇರುತ್ತೆ. ಆ ನಾಮ ತಗೊಳ್ತಾ ಒಳಗಿರೋದೆಲ್ಲ ವಿಚಾರ ಉಚ್ಚಾಟನೆ ಆಗುತ್ತೆ, ಮನಸ್ಸು ಖಾಲಿ ಆಗ್ತಾ ಹೋಗುತ್ತೆ. ನಮಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅಯ್ಯೋ ಇಂಥ ವಿಚಾರ ಬರ್ತಾವ್ರಿ, ಅಂಥ ವಿಚಾರ ಬರ್ತಾವ್ರಿ, ನಾನು ಅಲ್ಲೆಲ್ಲೋ ಹೋಗಿದ್ದೆ, ಇವರೇನೋ ಅಂದಿದ್ರು, ಅದಕ್ಕೆ ತಲೆನೇ ಕೆಡಿಸ್ಕೋಬಾರ್ದು. ಯಾಕೆ? ನಾಮ ಎಷ್ಟು ಪವಿತ್ರವಾಗಿ ಒಳಗೆ ಹೋಗ್ತಾ ಹೋಗುತ್ತೋ ಅಂತಃಕರಣ ಶುದ್ಧಿ ಆಗ್ತಾ ಹೋಗುತ್ತೆ. ಅಂದರೆ ಏನಾಗುತ್ತೆ? ಎಲ್ಲ ವಿಚಾರಗಳು ಮೇಲೆ ಬರ್ತಾ ಹೋಗುತ್ತೆ, ಎಲ್ಲ ಉಚ್ಚಾಟನೆ ಹೊರಗಡೆ ಬಿಸಾಕ್ತಾ ಹೋಗುತ್ತೆ. ಅದು ಒಳಗೆ ಹೋಗಿ ನಾಮ ಏನಾಗುತ್ತೆ? ಇಲ್ಲಿ ಮನಸ್ಸು ಹಗೂರ ಖಾಲಿ. ಅಲ್ಲಿ ಅವಾಗ ಏನಾಗತ್ತಾ? ನಾಮ ಕೆಲಸ ಮಾಡುತ್ತೆ. ರಾಮ ಬಂದು ಕೂತ್ಕೋತಾನಲ್ಲ ಅವಾಗ. ಗಮನ ಕೊಡಬಾರದು. ಹೇಗೆಂದರೆ ಒಬ್ಬ ಮನುಷ್ಯನು ದಾರಿಯಲ್ಲಿ ಹೊರಟಾಗ ಆ ದಾರಿಯಲ್ಲಿ ಯಾರು ಭೇಟಿಯಾಗುವನೆಂಬುದು ಅವನ ಅಧೀನವಿರೋದಿಲ್ಲ. ಅಲ್ಲದೆ ಯಾರಾದರೂ ಅವನನ್ನು ನಿನಗೆ ದಾರಿಯಲ್ಲಿ ಯಾರ್ಯಾರು ಭೇಟಿಯಾದರು ಎಂದು ಕೇಳಿದರೆ ಅವನು ಆ ಕಡೆಗೆ ನನ್ನ ಗಮನವಿರಲಿಲ್ಲ ಎಂದು ಅನ್ನುತ್ತಾನೆ. ಅದರಂತೆ ನಾವು ನಾಮ ತೆಗೆದುಕೊಳ್ಳುವಾಗ ಬರುವ ವಿಚಾರಗಳ ಕಡೆಗೆ ಉದಾಸೀನರಾಗಬೇಕು. ನಾವು ರಸ್ತೆಯಲ್ಲಿ ಹೋಗ್ತಿರ್ತೀವಪ್ಪ, ಹೂ ತರ್ಲಿಕ್ಕೆ ಹೋಗ್ತಿದ್ದೀವಿ, ಹಣ್ಣು ತರಕಾರಿ ತರ್ಲಿಕ್ಕೆ ಹೋಗ್ತಿದ್ದೀವಿ. ರಸ್ತೆಯಲ್ಲಿ ಹೋಗುವಾಗ ನಮ್ಮನ್ನು ಯಾರು ಭೇಟಿ ಆಗ್ತಾರೆ ಅದು ನಮ್ಮ ಅಧೀನದಲ್ಲಿ ಇಲ್ಲ. ಹಾಗೆಯೇ ಯಾರು ಭೇಟಿಯಾಗಿದ್ರಪ್ಪ ಅಂತ ಕೇಳಿದ್ರೆ ನಾವು ಹೇಳ್ತೀವಿ, ನನಗೆ ಗಮನ ಇರಲಿಲ್ಲಪ್ಪ, ನಾನು ತರಕಾರಿ ತರ್ಲಿಕ್ಕೆ ಹೋಗಿದ್ದೆ, ಹೂನವನ ಹತ್ರ ಹೋಗಿದ್ದೆ, ಮತ್ತು ಹಣ್ಣವನ ಹತ್ರ ಹೋಗಿದ್ದೆ, ಅಷ್ಟು ಬಿಟ್ಟು ನಾನು ನೋಡಲೇ ಇಲ್ಲ, ಬಾಕಿ ಯಾರನ್ನೂ ನೋಡಲೇ ಇಲ್ಲ. ನಾವು ರಸ್ತೆಯಲ್ಲಿ ಹೋಗೋರು ಎಲ್ಲರೂ ನೋಡ್ತಿರ್ತವೇನ್ರಿ? ನೋಡೋದಿಲ್ಲ.
ಅದೇ ರೀತಿ ನಾಮಸ್ಮರಣೆ ಮಾಡುವಾಗ ವಿಚಾರ ಬರ್ತಾವ. ಅವರೆಲ್ಲ ನಾವು ಟ್ರಾಫಿಕ್ನಲ್ಲಿ ಹೋಗುವಾಗ ಜನ ಹೆಂಗೆ ಗಾಡಿಗೆ ಹೋಗ್ತಿರ್ತಾವೆ ಬರ್ತಿರ್ತಾವೆ, ಅದೇ ರೀತಿಯಲ್ಲಿ ನಾವು ಏನು ಮಾಡಬೇಕು, ಅದಕ್ಕೆ ಬಂತ ವಿಚಾರ ಬರಲಿ, ಹೋಗ್ತಿದೆ ಆಚೆ ಹೋಗಲಿ, ಯಾಕೆಂದರೆ ಅದು ಉಚ್ಚಾಟನೆ ಆದಂತೆ ನಮ್ಮ ಮನಸ್ಸು ಹಗೂರ, ಅಂತಃಕರಣ ಶುದ್ಧಿಯಾಗಿ ಈ ಪವಿತ್ರ, ಇದು ಮಂಗಳ ಆಗತ್ತೆ, ದೇಹ ಮಂಗಳವಾಗುತ್ತದೆ. ಇಲ್ಲಿ ತನಕ ಇದು ಅಮಂಗಳ ಇತ್ತು, ಮಾಲಿನ್ಯತೆ, ವಿಕಾರಗಳು, ಅವಗುಣಗಳನ್ನು ಹೊಂದಿ ಮಾಲಿನ್ಯ ಹೊಂದಿತ್ತು. ಅದಕ್ಕೆ ಒಂದು ಭಜನೆಯಲ್ಲಿ ಹರಿಓಂ ಶರಣ ಹೇಳ್ತಾರೆ, ಮೇಲಿ ಚಾದರ್ ओढ़ के कैसे द्वार तुम्हारे आऊं, हे पावन परमेश्वर मेरे, मन ही मन घबराऊं, मैली चादर ओढ़ के कैसे. ಮೇಲಿ ಚಾದರ್ ಅಂತಾರೆ ಈ ಶರೀರಕ್ಕವರು. ಮೇಲಿ ಚಾದರ್, ಮಾಲಿನ್ಯ ಹೊಂದಿರೋದು, ಹೊದ್ದಿಗೆಯನ್ನು ಹೊದ್ಕೊಂಡು ನಿನ್ನ ಹತ್ರ ಹೆಂಗೆ ಬರಲಪ್ಪ ಪರಮಾತ್ಮ. ಆ ನಾಮ ತಗೊಳ್ತಾ ಈ ಅಮಂಗಳವಾಗಿದ್ದ ಮೈಲಿ ಚಾದರ್ ಅಂತ ಶರೀರ ಏನಾಗತ್ತಪ್ಪ, ಪವಿತ್ರ ಉಂಟಾಗತ್ತೆ. ಆ ಪವಿತ್ರವಾದ ಶರೀರದಲ್ಲಿ ಪರಮಾತ್ಮ ಬಂದು ಕೂತ್ಕೋಬೇಕು ಅಂದರೆ ಈ ಚಾದರ್ನ ನಾವು ನಿತ್ಯ ಒಗಿಬೇಕು. ಸೋಪು, ನಮ್ಮ ಡಿಟರ್ಜೆಂಟು, ಸರ್ಫ್ ಎಕ್ಸೆಲ್ ಹಾಕಿ ಹೆಂಗೆ ಆ ಬಟ್ಟೆಗಳನ್ನು ಒಗಿತೀವೋ ಹಾಗೆ ನಾಮಸ್ಮರಣೆ ರೂಪಿಯ ಡಿಟರ್ಜೆಂಟ್ ಹಾಕಿ, ಆ ಒಂದು ಇನ್ನೇನೇನೋ ಡಿಟರ್ಜೆಂಟ್ ಜೊತೆಗೆ ಏನೇನು ಹಾಕ್ತೀವೋ ಅದನ್ನು ಹಾಕಿ ಈ ಚಾದರ್ನ ಸ್ವಚ್ಛ ಮಾಡಬೇಕು. ನಾಮಸ್ಮರಣೆ ಮಾಡ್ತಾ ಈ ಚಾದರ್ ಏನಾಗತ್ತೆ, ಸ್ವಚ್ಛ ಆಗತ್ತೆ. ಒಳಗಿರೋದೆಲ್ಲ ದೋಷಗಳು ಆಚೆ ಕಿತ್ತು ಒಗಿತಾನೆ ಪರಮಾತ್ಮ. ಶುದ್ಧವಾದ ದೇಹದಲ್ಲಿ ಅವನು ಬಂದಿಲ್ಲಿ ಕೂತ್ಕೋತಾನೆ. ಒಂದು ಅಭಂಗದಲ್ಲಿ ದೇಹವೇ ಕೆಂಗೇರಿ ಆತ್ಮ ಚಿದಂಬರ ಅಂತ, ಈ ದೇಹನೇ ಕೆಂಗೇರಿ ಮುರುಗೋಡು, ಮತ್ತು ಆತ್ಮ ಒಳಗೆ ಕೂತಿರೋನೇ ಚಿದಂಬರ. ಈ ದೇಹ ಎಂಬುವ ಕೆಂಗೇರಿದಲ್ಲಿ ಯಾವಾಗ ಬಂದು ಕೂತ್ಕೋತಾನವ, ಯಾವಾಗ ಇದು ಶುದ್ಧ ಇರುತ್ತೋ. ಅದಕ್ಕೆ ಮಹಾರಾಜರು ಏನು ಹೇಳ್ತಾರಪ್ಪ, ಉದಾಸೀನರಾಗಬೇಕು, ಅವುಗಳ ಬೆನ್ನು ಹತ್ತಬಾರದು, ಅಥವಾ ಅವುಗಳ ಬಗ್ಗೆ ವಿಚಾರ ಮಾಡುತ್ತಾ ಸಮಯವನ್ನು ವ್ಯರ್ಥ ಕಳೆಯಬಾರದು. ನಾನು ವಿಚಾರಗಳನ್ನು ಮರೆಯಬೇಕು ಎಂದು ಅನ್ನುವುದರಿಂದ ಅವುಗಳ ವಿಸ್ಮರಣೆ ಆಗುತ್ತದೆಯೇ? ಆಗತ್ತಾ ವಿಸ್ಮರಣೆ? ನಾನು ಮರಿಬೇಕ್ರಿ, ವಿಚಾರ ಮರಿಬೇಕ್ರಿ ಅಂತ ಹೇಳಿದ್ರೆ ವಿಸ್ಮರಣೆ ಆಗತ್ತಾ? ಆಗೋದಿಲ್ಲ. ನಾಮದ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡಬೇಕು, ಅಂದರೆ ತಾನಾಗಿಯೇ ವಿಚಾರಗಳ ವಿಸ್ಮರಣೆ ಆಗುತ್ತದೆ ಹಾಗೂ ಮುಂದೆ ಅವು ಬರದಂತೆ ಆಗುತ್ತದೆ. ಒಮ್ಮೆ ಮಾರ್ಗ ತಪ್ಪಿತೆಂದರೆ ತಪ್ಪಿದ ಮಾರ್ಗದಲ್ಲಿ ವಿರುದ್ಧ ದಿಶೆಯಲ್ಲಿ ನಡೆಯಬೇಕಾಗುತ್ತದೆ ಹಾಗೂ ಯೋಗ್ಯ ಮಾರ್ಗ ಸಿಕ್ಕಿದ ಮೇಲೆ ಆ ಮಾರ್ಗದಲ್ಲಿ ನಡೆಯಬೇಕು. ಸಂತರು, ಸತ್ಪುರುಷರು, ನಮ್ಮ ಸದ್ಗುರು ಕೊಡ್ತಾರೆ ಬಂದು. ಮಾರ್ಗ ತಪ್ಪಿರ್ತೀವಿ, ಮಾರ್ಗ ತಪ್ಪಿರೋದು ಅಂದರೆ ಪ್ರಪಂಚದ ಬೆನ್ನು ಹತ್ತು ಬಿಟ್ಟು ನಮ್ಮ ನಿಜವಾದ ಮಾರ್ಗ ಯಾವುದು, ಭಗವತ್ ಪ್ರಾಪ್ತಿಯ ಮಾರ್ಗವನ್ನು ಬಿಟ್ಟು ಹೋಗಿರ್ತೀವಿ. ಅದಕ್ಕೆ ಪುನಃ ವಿರುದ್ಧ ದಿಶೆಯಲ್ಲಿ ಹೋಗಬೇಕು. ಅವಾಗ ಏನಾಗತ್ತಪ್ಪ, ವಿರುದ್ಧ ದಿಶೆಯಲ್ಲಿ ನಡೀತಾ ಹೋದಾಗ ಸರಿಯಾದ ಮಾರ್ಗ ಸರಿಯಾದ ಮಾರ್ಗ ಸಿಗೋದು ಅಂದರೆ ಸಂತರು ಸದ್ಗುರು ಭೇಟಿಯಾಗೋದು. ಆವಾಗ ನಮಗೇನು ಮಾಡ್ತಾರವರು, ಆ ಮಾರ್ಗ ಏನು ಕೊಟ್ಟಿರ್ತಾರೋ ಅದರಲ್ಲಿ ನಾವು ನಡೆಯಬೇಕು. ಇದೇ ಅಭ್ಯಾಸವಾಗಿರುತ್ತದೆ. ಈ ರೀತಿ ಧ್ಯೇಯ ಸಾಧಿಸುವವರೆಗೂ ಮಾಡುತ್ತಾ ಇರುವುದೇ ತಪಶ್ಚರ್ಯೆ ಆಗಿರುತ್ತದೆ. ತಪಶ್ಚರ್ಯ ಅಂದರೆ ಏನು? ಒಂದು ದಿವಸ ಮಾಡಿದ್ವಿ, 5 ದಿವಸ ಮಾಡಿದ್ವಿ, 2 ತಿಂಗಳು ಮಾಡಿದ್ವಿ, ಏನೂ ಆಗ್ತಿಲ್ಲ ಅಂತ ಬಿಡೋದಲ್ಲ. ಏನಾದರೂ ಕೂಡ ನಾಮವನ್ನು ಬಿಡೋದಿಲ್ಲಪ್ಪ. ರಾಮ, ಒಮ್ಮೆ ನಿನ್ನ ಪಾದವನ್ನು ಹಿಡ್ಕೊಂಡ್ರೆ, ಸದ್ಗುರು ಪಾದ ಹಿಡ್ಕೊಂಡ್ರೆ ಅವನ ಪಾದನ ಖಂಡಿತವಾಗ್ಲೂ ಬಿಡೋದಿಲ್ಲ. ಜಗತ್ತಿನ ಬೆನ್ನು ಹತ್ತದನ್ನು ಬಿಟ್ಟು ಸದ್ಗುರು ಪಾದ ಹಿಡ್ಕೊಂಡು, ಸದ್ಗುರು ಯಾವ ದಾರಿಯನ್ನು ತೋರಿಸಿಯಾನೆ, ಮೋಕ್ಷಕ್ಕೆ ದಾರಿಯನ್ನು ತೋರಿಸಿಯಾನೆ, ಅದನ್ನು ಹಿಡ್ಕೊಂಡು ನಾನು ಮುಂದೆ ಅದೇ ದಾರಿಯಲ್ಲಿ ಹೋದಾಗ ಆ ಶುದ್ಧವಾದ ಬೆಳಕು ಆತ್ಮಸ್ವರೂಪನೇ ನಾನು ಅಂತ ಅರಿವಿಗೆ ಬರುತ್ತದೆ. ಬ್ರಹ್ಮಾನಂದ ಮಹಾರಾಜರು ನಿಜವಾದ ತಪಶ್ಚರ್ಯ ಮಾಡಿದರು. ಅವರು ಎಷ್ಟು ದೊಡ್ಡ ವಿದ್ವಾಂಸರು, ಆದರೆ ಅವರ ತಮ್ಮ ಎಲ್ಲ ಬುದ್ಧಿಯನ್ನು ರಾಮಚರಣದಲ್ಲಿ ಸಮರ್ಪಿಸಿದರು. ಜಗತ್ತಿನಲ್ಲಿಯೇ ಉಳಿದ ವಿಷಯಗಳಿಗಿಂತಲೂ ಇದನ್ನು ಮಾಡುವುದರಿಂದಲೇ
ನಿಶ್ಚಿತವಾಗಿ ತಮ್ಮ ಕಲ್ಯಾಣವಾಗುತ್ತೆ ಎಂದು ಅನಿಸಿದ್ದರಿಂದಲೇ ಅವರ ಆ ಮಾರ್ಗವನ್ನು ಸ್ವೀಕರಿಸಿದರು. ಹಾಗೆ ಅದಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು. ಬ್ರಹ್ಮಾನಂದ ಮಹಾರಾಜರು ಮೊದಲನೇ ಬಾರಿ ಮಹಾರಾಜರಿಗೆ ಅವ್ರಿಗೆ ದೃಷ್ಟಾಂತ ಆಗಿ ಹೋಗು ಮಹಾರಾಜರನ್ನ ಭೇಟಿಯಾಗಪ್ಪ ಅಂದಾಗ ಮಹಾರಾಜರು ಕೌಪಿನ ಹಾಕ್ಕೊಂಡು ಕೂತಿದ್ರು. ಸುತ್ತಮುತ್ತಲ ಹೆಂಗಸರೆಲ್ಲ ಅವರಿಗೆ ಎಣ್ಣೆ ಹಚ್ತಾ ಇದ್ರು. ಮಹಾರಾಜರು ಬಂದು ನೋಡಿಬಿಟ್ಟು ಬ್ರಹ್ಮಾನಂದ ಮಹಾರಾಜರು ನೋಡಿ ಇವನು ನನ್ನ ಸದ್ಗುರು ಆಗ್ಲಿಕ್ಕೆ ಹೆಂಗೆ ಸಾಧ್ಯತೆ ಇದೆಯಪ್ಪ, ಹೆಂಗಸರು ಸುತ್ತಮುತ್ತಲ ಕುತ್ಕೊಂಡು ಕೌಪಿನ ಹಾಕ್ಕೊಂಡು ಕೂತಿಯಾನೆ ಅಂತ ವಿಚಾರ ಬಂತು. ಪುನಃ ಹೋದಾಗ ಪುನಃ ಅವರಿಗೆ ಅದೇ ದೃಷ್ಟಾಂತ ಆಯಿತು. ಯಾರನ್ನು ನೀನು ಬಿಟ್ಟು ಬಂದಿದೆಯೋ ಅವನೇ ನಿನ್ನ ಸದ್ಗುರು. ಅವಾಗ ಮಹಾರಾಜರು ಮೊದಲು ಅವ್ರು ಬಂದಾಗ ನೋಡಿದಾಗ ನಕ್ಕಿರ್ತಾರೆ. ಇನ್ನೊಮ್ಮೆ ಬಂದಾಗ ಮಹಾರಾಜರು ಅವರನ್ನು ಪುನಃ ನಕ್ತಾರೆ. ಆದರೆ ಆ ಸಮಯದಲ್ಲಿ ಬ್ರಹ್ಮಾನಂದ ಮಹಾರಾಜರಿಗೆ ಪಶ್ಚಾತ್ತಾಪ ಆಗಿ ನನ್ನ ವಿದ್ಯಾ ಏನಿದೆಯೋ ಎದಕ್ಕೆ ಅಡ್ಡಿ ಬರ್ತಾ ಇದೆಯಪ್ಪ, ಸದ್ಗುರುನ ಅರಿತುಕೊಳ್ಳೋಕ್ಕೆ ನನ್ನ ವಿದ್ಯಾ ನನ್ನ ಬುದ್ಧಿ ಅಡ್ಡಿ ಬರ್ತಾ ಇದೆ. ಅದಕ್ಕೆ ಎಷ್ಟು ದೊಡ್ಡ ಷಟ್ಶಾಸ್ತ್ರ ಸಂಪನ್ನ ಎಲ್ಲ ಇದ್ದರೂ ಕೂಡ ಅವರು ಮಹಾರಾಜರ ಪಾದಕ್ಕೆ ತಮ್ಮ ಮಸ್ತಕವನ್ನು ಇಟ್ಟು, ಮಹಾರಾಜ್ ನನಗೆ ಇಂದಿನ ದಿನ ನೀವು ನನಗೆ ಅನುಗ್ರಹ ಕೊಟ್ಟು ನಾಮಸ್ಮರಣೆಯನ್ನು ಕೊಡಿ, ರಾಮನಾಮವನ್ನು ಕೊಡಿ, ಹಾಗೆಯೇ ನನ್ನ ಎಲ್ಲ ವಿದ್ಯೆಯನ್ನು ನೀವು ತಗೊಂಡ್ಬಿಡಿ ಅಂತ ಬೇಡ್ಕೋತಾರೆ. ಆಮೇಲೆ ಹೇಳ್ತಾರೆ ಮಹಾರಾಜರಿಗೆ ಏನು, ಇಂದಿನ ದಿನ ನಾನು ನನ್ನ ನಾಲ್ಗೆಯನ್ನು ನಾನು ನಾಮಕ್ಕೆ ಮಾರ್ಕೊಂಡಿದ್ದೀನಿ. ಒಮ್ಮೆ ಅವರ ನಾಲ್ಗೆಯನ್ನು ನಾಮಕ್ಕೆ ಮಾರ್ಕೊಂಡ ಮೇಲೆ ಪುನಃ ಯಾವತ್ತೂ ಯಾವುದೂ ಮಾತು ಹೇಳಲಿಲ್ಲ. ಮಹಾರಾಜರ ಮುಂದೆ ಕೈ ಕಟ್ಕೊಂಡು ಹೀಗೆ ಜಿ ಮಹಾರಾಜ್ ಅಂತ ನಿಂತಿರ್ತಿದ್ರು. ಯಾವಾಗಲೂ ಅವ್ರು ಮಹಾರಾಜರ ಮುಂದೆ ನಿಂತಿರ್ತಾರೆ. ಅದಕ್ಕೆ ಮಹಾರಾಜರು ಮಾಝೆ ಬುವ ಅಂತ ಹೇಳ್ತಾರೆ. ಬ್ರಹ್ಮಾನಂದ ನನ್ನ ಬುವ ಅವನು ಅಂತ. ಗುರು ಬಂದು ನನ್ನ ಶಿಷ್ಯ ನೀನು, ನಾನು ನಿನ್ನನ್ನು ಒಪ್ಕೊಂಡಿದ್ದೀನಪ್ಪ ಅಂತ ಹೇಳಬೇಕು. ಮಹಾರಾಜರಿಗೆ ಅವ್ರು ಹೇಳ್ತಾರೆ ಮಾಝೆ ಬುವಾಚೆ ವೈರಾಗ್ಯ ಕಷೆ ಆಹೆ ಅಸೆ ಧಗಧಗೀತ್ ಶುಕಾಸಾರಕ್ಕೆ ವೈರಾಗ್ಯ ಇದೆ ನನ್ನ ಬುವಾ ಅಂದು ಧಗಧಗೀತ್ ವೈರಾಗ್ಯ ಇದೆ ಅಂತಾರೆ ಅವರು. ಅಂದರೆ ಒಮ್ಮೆ ಬ್ರಹ್ಮಾನಂದ ಮಹಾರಾಜರಿಗೆ ಸ್ಕಿನ್ ಮೇಲೇನೋ ಇದಾಗ್ಬಿಟ್ಟಿರುತ್ತೆ, ಬಿಳಿ ಎಲ್ಲ ಕಡೆಗೆ ತೊನ್ನಂತೇನೋ ಅಂತಾರೆ, ಅದಾಗಿರುತ್ತೆ ಅವರಿಗೆ. ಅದಕ್ಕೆ ಮಹಾರಾಜರು ಕರೆದು ಕೇಳ್ತಾರೆ, ಬುವಾ ನಿಮ್ಮ ಈ ಏನಿದೆಯೋ ರೋಗನೋ ರಾಮನ ಹತ್ರ ಪ್ರಾರ್ಥನೆ ಮಾಡಿ ಹೋಗ್ಲಾಡ್ಸೋಣ, ಹೋಗತ್ತೆ ನಿಮ್ಮದು ಅಂತ ಕೇಳ್ತಾರೆ. ಅವಾಗ ಬ್ರಹ್ಮಾನಂದ ಮಹಾರಾಜರು ಏನು ಹೇಳ್ತಾರೆ, ಮಹಾರಾಜ್ ಇದಿರೋದಕ್ಕೆ ನನ್ನ ಹತ್ರ ಯಾರೂ ಬರೋದಿಲ್ಲ, ಯಾರೂ ಹೆಣ್ಣು ಕೊಡ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನನಗೆ ಆ ನಾಮದಿಂದ ಪರಾವೃತ್ತ ನಾಮದಲ್ಲೇ ಸದಾ ಇರಲಿಕ್ಕೆ ಇದನ್ನು ಕೊಟ್ಟಿದ್ದಾನೆ ರಾಮ. ಇದಕ್ಕೆ ನಿಮ್ಮ ಶಕ್ತಿಯನ್ನು ಖರ್ಚು ಮಾಡಿ, ಇದೊಂದು ಯಾಕೆ ಸಣ್ಣ ವಿಷಯಕ್ಕೆ ನಮ್ಮ ರಾಮನಾಮದ ಶಕ್ತಿಯನ್ನು ಖರ್ಚು ಮಾಡಬೇಕು, ಇದು ಹಿಂಗೇ ಇರಲಿ ಅಂತ ಆನಂದದಲ್ಲಿ ಅವಾಗ ಮಹಾರಾಜರು ಹೇಳ್ತಾರೆ ಈ ಮಾತನ್ನ, ಬಗ ಮಾಜೆ ಬುವಾಚೆ ವೈರಾಗ್ಯ ಕಸೆ ಆಹೆ ಧಗೀತ್ ವೈರಾಗ್ಯ ಆಹೆ ಮಾಜೆ ಬುವಾಚೆ ಅಂತ. ಆದ್ದರಿಂದ ದೊಡ್ಡ ಸಾಧಕರು ಯಾವ ಮಾರ್ಗದಿಂದ ಹೋಗಿರುತ್ತಾರೋ ನಾವು ಕೂಡ ಆ ಮಾರ್ಗದಲ್ಲಿಯೇ ನಡೆಯಬೇಕು, ಇದರಲ್ಲಿಯೇ ನಮ್ಮ ಕಲ್ಯಾಣವಿರುತ್ತದೆ. ಇಂದಿನ ಬೋಧವಚನ, ನಾಮದಲ್ಲಿಯೇ ಇದ್ದುಕೊಂಡು ರಾಮನೇ ಕರ್ತ ಎಂಬ ಭಾವನೆಯನ್ನು ದೃಢಪಡಿಸಿಕೊಳ್ಳಿರಿ. ನಾಮದಲ್ಲಿಯೇ ಇದ್ದುಕೊಂಡು ರಾಮನೇ ಕರ್ತ ಎಂಬ ಭಾವನೆಯನ್ನು ದೃಢಪಡಿಸ್ಕೋಬೇಕು ನಾವು. ಹೆಂಗಪ್ಪ, ಪ್ರತಿಯೊಂದು ಕಾರ್ಯಗಳು ಪ್ರತಿಯೊಂದು ಕರ್ಮ ಮಾಡುವಾಗ ರಾಮ ಇದು ನಿನ್ನಿಚ್ಛೆಯಿಂದನೇ ಕರ್ಮ ಮಾಡ್ತಿದ್ದೀನಪ್ಪ, ನಿನ್ನಿಚ್ಛೆಯಿಂದನೇ ಇಲ್ಲಿ ಹೋಗ್ತಾ ಇದ್ದೀನಿ, ನಿನ್ನಿಚ್ಛೆಯಿಂದನೇ ಕೂಡ್ತಿದ್ದೀನಿ, ನಿನ್ನಿಚ್ಛೆಯಿಂದನೇ ಹೇಳ್ತಾ ಇದ್ದೀನಿ, ನಿನ್ನಿಚ್ಛೆಯಿಂದ ಉಣ್ತಾ ಇದ್ದೀನಿ, ನಿನ್ನಿಚ್ಛೆಯಿಂದನೇ ಮಲ್ಕೋತಾ ಇದ್ದೀನಿ. ಪ್ರತಿಯೊಂದು ಕೆಲಸದಲ್ಲೂ ಕರ್ಮದಲ್ಲೂ ರಾಮ ರಾಮ ನೀನೇ ಕರ್ತಾನಪ್ಪ ಅಂತ ಭಾವನೆ ನಮ್ಮ ಎಷ್ಟು ದೃಢ ಆಗ್ತಾ ಹೋಗುತ್ತೋ ಜೀವನದಲ್ಲಿ ಆ ಮಾರ್ಗ ಸುಲಭ ಆಗ್ತಾ ಹೋಗುತ್ತೆ. ಪರಿಸ್ಥಿತಿ ಅನುಕೂಲ ಇಲ್ಲ, ಪ್ರತಿಕೂಲ ಇದ್ದರೂ ಕೂಡ ಆ ಸಾಮರ್ಥ್ಯ ಆ ಶಕ್ತಿ ರಾಮನೇ ನಮಗೆ ಬಂದು ತುಂಬುತ್ತಾನೆ. ಅವಾಗ ನಾವು ನೆಮ್ಮದಿ ಆನಂದದಿಂದ ಸದಾ ಅವನ ನಾಮದಲ್ಲಿ ಇರಲಿಕ್ಕೆ ಸಾಧ್ಯತೆ ಆಗತ್ತೆ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.